ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಹೌದು, ಇದೇ ತಿಂಗಳು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಿಂಹ ರಾಶಿಯವರೇ, ಈಗ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀವಿ. ಹೌದು, ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ ಮುಂಬರುವ ಹುಣ್ಣಿಮೆಯ ನಂತರ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂತಹ ಜೀವನಕ್ಕೂ ಹುಣ್ಣಿಮೆಯ ನಂತರದ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನಾದರೆ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ಪ್ರತಿದಿನ ಕಣ್ಣೀರಿನ ಕ್ಷಣಗಳನ್ನಾದರೆ ನೀವು ನೋಡ್ತಾ ಇದ್ರಿ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ಕಹಿ ನೆನಪುಗಳೆಲ್ಲ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು ನಿಮ್ಮ ಜೀವನದಿಂದ ಸಿಂಹ ರಾಶಿಯವರೇ. ಹೌದು, ಈ ಸಮಯದಲ್ಲಿ ಹುಣ್ಣಿಮೆಯ ನಂತರ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರಲಿದೆ. ಹೌದು, ಈಗ ಸಾಕ್ಷಾತ್ ಲಕ್ಷ್ಮೀ ದೇವರೇ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಾಗಿದ್ದಾರೆ. ಹೌದು, ಯಾವ ಮಾರ್ಗದಲ್ಲಿ ನೀವು ಹೋದರೆ ಹೆಚ್ಚಿನ ಯಶಸ್ಸು, ಅದೃಷ್ಟ, ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯ ಆಗತ್ತೆ ಎಂಬುವ ಮಾರ್ಗದರ್ಶನವನ್ನಾದರೆ ಈಗ ಲಕ್ಷ್ಮೀ ದೇವರೇ ನಿಮಗೆ ಮಾರ್ಗದರ್ಶನವನ್ನು ತೋರಲಿದ್ದಾರೆ. ಹೌದು, ಆದಷ್ಟು ನೀವು ಈ ಸಮಯದಲ್ಲಿ ಉತ್ತಮ ಫಲವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಆಗ್ತಕ್ಕಂಥದ್ದು. ಆದರೆ ಸಿಂಹರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ನೀವು ಇತರರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಎಲ್ಲರ ಜೊತೆ ಹಂಚ್ಕೊಳ್ತಾ ಇರ್ತೀರ. ಹೌದು, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರ್ತಕ್ಕಂಥ ಘಟನೆಗಳನ್ನು ಅವ್ರ ಜೊತೆ ಹೇಳ್ತಾ ಇರ್ತೀರ. ಅದೇ ರೀತಿ ನಿಮ್ಮ ಮುಂದಿನ ಯೋಜನೆಯನ್ನು, ಹೌದು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಮನೆ ಖರೀದಿ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದು, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ ಹೇಳ್ತಾ ಇರ್ತೀರ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಹೇಳ್ತಾ ಇರ್ತೀರ. ಇದರಿಂದ ನಿಮ್ಮ ಮುಂದಿನ ಯೋಜನೆಯ ಮಾಹಿತಿ ನಿಮ್ಮ ಶತ್ರುಗಳಿಗೆ ತಿಳಿದು ಅವರು ನಿಮ್ಮ ಒಂದು ಯೋಜನೆಯನ್ನು ನಿಲ್ಲಿಸಲು ಪ್ರಯತ್ನ ಪಡುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಮುಂಬರುವ ಹುಣ್ಣಿಮೆಯ ನಂತರ ಯಾರೊಂದಿಗೂ ಸಹ ಹೇಳೋದಕ್ಕೆ ಹೋಗಬೇಡಿ. ಹೌದು, ಈಗ ನಡೀತಾ ಇರ್ತಕ್ಕಂಥ ಎಲ್ಲ ರೀತಿ ಘಟನೆಗಳನ್ನು, ನಿಮ್ಮ ಜೀವನದಲ್ಲಿ ಹುಣ್ಣಿಮೆಯ ನಂತರ ಬದಲಾಗ್ತಕ್ಕಂಥ ಎಲ್ಲ ರೀತಿ ಅದ್ಭುತ ಕ್ಷಣಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ಇಷ್ಟು ದಿನ ಪ್ರತಿದಿನ ಎದ್ದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ಹೌದು, ಎದ್ದ ನಂತರ ಕಣ್ಣ ಮುಂದೆ ಸಂಕಷ್ಟಗಳೇ ಕಾಣ್ತಿತ್ತು. ನೆನೆಯ ಕಷ್ಟಕ್ಕೆ ಪರಿಷ್ಕಾರ ಹುಡುಕುವಷ್ಟರಲ್ಲೇ ಇವತ್ತಿನ ಹೊಸ ಕಷ್ಟ ಆದರೆ ಕಣ್ಣ ಮುಂದೆ ಬರ್ತಿತ್ತು. ಇವೆಲ್ಲವನ್ನು ಸಹ ನೀವು ನೋಡಿ ತುಂಬ ದುಃಖಿತರಾಗ್ತಿದ್ರಿ. ಹೌದು, ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ. ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಹಾಗಾಗಿ ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಎಷ್ಟೇ ಆಗಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹೌದು, ಹಾಗಾಗಿಯೇ ಇದೀಗ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಹೌದು, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನು, ಸಕಾರಾತ್ಮಕ ಚಿಂತನೆಗಳನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಸಿಂಹ ರಾಶಿಯವರೇ, ನೀವು ನಾಯಕತ್ವ ಗುಣವನ್ನು ಹೊಂದಿರೋರಾಗಿರ್ತೀರ. ಹೌದು, ನೀವು ಎಲ್ಲದರಲ್ಲೂ ಸಹ ಒಂದು ನಾಯಕತ್ವ ವಹಿಸಲು ನೀವು ಕಾಯ್ತಾ ಇರ್ತೀರ. ಹೌದು, ಮೇಲಕ್ಕೆ ನೀವು ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ತುಂಬ ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಸಿಂಹ ರಾಶಿಯವರೇ. ಹೌದು, ನೀವು ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಒಂದು ನೋವನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಎಷ್ಟೇ ಅಗ್ನಿಪರ್ವತದಷ್ಟು ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಳ್ತೀರಾ. ಅದನ್ನು ಹೊರತುಪಡಿಸಿ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ನಿಮ್ಮನ್ನು ನೋಡುವವರು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಹೌದು, ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಹೌದು, ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಖುಷಿಯನ್ನು ಹಂಚ್ತಾನೆ ಇರ್ತೀರಾ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸವಾಲುಗಳು, ಅಡೆತಡೆಗಳು, ಕಷ್ಟಗಳು ಎಲ್ಲವನ್ನೂ ಸಹ ಎದುರಿಸ್ತಾ ನಿಮ್ಮೊಳಗೆ ಇರ್ತಕ್ಕಂಥ ಆತ್ಮಶಕ್ತಿ ಯಾವತ್ತೂ ಅದು ಕುಗ್ಲಿಲ್ಲ. ಹೌದು, ಅದು ಇನ್ನಷ್ಟು ದುಪ್ಪಟ್ಟಾಗ್ತಾನೆ ಹೋಗಿದೆ. ಆತ್ಮವಿಶ್ವಾಸನೂ ಸಹ ಈ ಸಮಯದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸಿಂಹ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಸಿಂಹ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಕಾಣಬಹುದಾಗಿರುತ್ತೆ ಸಿಂಹ ರಾಶಿಯವರೇ. ಹೌದು, ತುಂಬ ಜನ ಸಿಂಹ ರಾಶಿಯವರು
ಸಂಕಷ್ಟ ಆದರೆ ಪಡ್ತಿರ್ತೀರ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ನೀವು ಎಷ್ಟೇ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರೂ ಸಹ ಒಂದು ಪರಿಶ್ರಮದಕ್ಕೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ಪ್ರತಿದಿನ ದುಃಖಿತರಾಗ್ತಿದ್ರಿ. ಹೌದು, ಒಂಟಿಯಾಗಿದ್ದಾಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾನೆ ಇರ್ತೀರ, ಆಗ್ತಾನೆ ಇರ್ತೀರ ಸಿಂಹ ರಾಶಿಯವರೇ. ಆದರೆ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಅದೇ ರೀತಿ ಧನಲಾಭ ಪ್ರಾಪ್ತಿಯ ಆಗುವ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಹೌದು, ನೀವು ಈ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂಥ ಹಣದಿಂದ ಇದೀಗ ಹೆಚ್ಚಿನ ಧನಲಾಭ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ ಇದೀಗ ಹಣ ಆದರೆ ನಿಮ್ಮ ಕೈಗೆ ಬರ್ತಕ್ಕಂಥದ್ದು. ಹೌದು, ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು, ನಿಮಗೆ ಹಣ ಬರ್ತಕ್ಕಂಥ ದಾರಿಗಳು. ಹೌದು, ಅದೇ ರೀತಿ ಮುಂಬರುವ ಹುಣ್ಣಿಮೆಯ ನಂತರ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ. ಹೌದು, ತುಂಬ ಜನನು ಸಂಕಷ್ಟ ಆದರೆ ಪಡ್ತಿರ್ತೀರ, ಎಷ್ಟೇ ದುಡ್ಡು ಅದೃಷ್ಟ ಯಶಸ್ಸು ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ. ಹಾಗಾಗಿ ಸಿಂಹ ರಾಶಿಯವರೇ ಚಿಂತನೆ ಮಾಡೋದಕ್ಕೆ ಹೋಗಬೇಡಿ. ಹೌದು, ಹುಣ್ಣಿಮೆಯ ನಂತರ ನಿಮ್ಮ ಒಂದು ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸು, ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗಲಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳನ್ನು ಆದಷ್ಟು ನಿಮ್ಮ ದೂರ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಸಿಂಹ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ಅದೇ ರೀತಿ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ಅದೇ ರೀತಿ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸಿಂಹ ರಾಶಿಯವರೇ. ಅದೇ ರೀತಿ ನಿಮ್ಮ ಆರೋಗ್ಯನೂ ಸಹ ಈ ಸಮಯದಲ್ಲಿ ಸುಧಾರಣೆಯಾದರೆ ಆಗಲಿದೆ. ಹೌದು, ತುಂಬ ಜನ ಆರೋಗ್ಯ ಸುಧಾರಣೆಗೋಸ್ಕರ ಕಾಯ್ತಾ ಇರ್ತೀರ. ಹಾಗಾಗಿ ಮುಂಬರುವ ಹುಣ್ಣಿಮೆಯ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗಿ ಆರೋಗ್ಯ ಈ ಸಮಯದಲ್ಲಿ ಸುಧಾರಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸಿಂಹ ರಾಶಿಯವರೇ. ಆದರೆ ನೀವು ಈ ಸಮಯದಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟೇ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ನೀವು ಕೋಪವನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಯಶಸ್ಸು ಪ್ರತಿಫಲ ಇಷ್ಟು ದಿನ ಕೈ ತಪ್ತಾ ಇತ್ತು. ಹಾಗಾಗಿ ಈ ಸಮಯದಲ್ಲಿ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಆದಷ್ಟು ತಾಳ್ಮೆಯಿಂದ ಇರೋದ್ರ ಮೂಲಕ ನೀವು ಹೆಚ್ಚಿನ ಫಲಗಳನ್ನಾದರೆ ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೋಬೋದು ಸಿಂಹ ರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ವಾಗ್ವಾದಗಳನ್ನು ಮಾಡ್ಕೊಳ್ತಾ ಇದ್ರಿ. ಹೌದು, ನೀವು ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮನಸ್ತಾಪಗಳಾದರೆ ಉಂಟಾಗ್ತಿತ್ತು. ಇವೆಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಲಿದೆ ಸಿಂಹ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಸಮಯದಲ್ಲಿ ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಅದೇ ರೀತಿ ನಿಮ್ಮ ಕುಟುಂಬದಲ್ಲೂ ಸಹ ಇದೀಗ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಾದರೆ ಈ ಸಮಯದಲ್ಲಿ ಪೂರ್ಣ ಆದರೆ ಆಗಲಿದೆ ಸಿಂಹ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಕೆಲಸ ಇದ್ದಕ್ಕಿದ್ದಂತೆ ಅರ್ಧದಲ್ಲಿ ನಿಂತು ಹೋಗಿದ್ರೆ ಆ ರೀತಿ ಎಲ್ಲ ಕೆಲಸಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪೂರ್ಣ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನೀವು ಕೆಲಸ ಮಾಡ್ತಿದ್ರೆ ಸಿಂಹ ರಾಶಿಯವರೇ, ಕೆಲಸದ ಜಾಗದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ಈಗ ನಿಮಗೆ ಸಿಗ್ತಾ ಹೋಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟು ದಿನ ಪಟ್ಟಂತಹ ಎಲ್ಲ ರೀತಿ ಕಷ್ಟಕ್ಕೆ ಶ್ರಮಕ್ಕೆ ತಕ್ಕ ಪುಣ್ಯ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಅದೇ ರೀತಿ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ಹೌದು, ನೀವು ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿ ನಿಮ್ಮ ಅಗತ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಮಾಡ್ತಾರೆ. ಆದರೆ ನೀವು ಸಹಾಯವನ್ನು ಮಾಡಿ ಅಂತ ಹೇಳಿ ಕೇಳೋದಿಲ್ಲ, ಆದರೂ ಸಹ ಅಪರಿಚಿತ ವ್ಯಕ್ತಿನೇ ನಿಮ್ಮ ಬಳಿಗೆ ಬಂದು ಸಹಾಯವನ್ನಾದರೆ ಮಾಡ್ತಾರೆ. ಹೌದು, ಈ ಒಂದು ಘಟನೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಸಿಂಹ ರಾಶಿಯವರಿಗೆ ಇದೀಗ ನಿಮಗೆ ತಕ್ಕಂತಹ ಉದ್ಯೋಗ, ಒಂದು ಒಳ್ಳೆಯ ಉದ್ಯೋಗ ಆದರೆ ಈಗ ನಿಮಗೆ ಸಿಗ್ತಕ್ಕಂಥದ್ದು. ಆದರೆ ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗ ಇದಾಗಿರುವ ಕಾರಣದಿಂದಾಗಿ ಕಡಿಮೆ ಸಂಬಳ ಅಂತ ಹೇಳಿ ಕೆಲಸವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಈಗ ನಿಮಗೆ ಜೀವನದಲ್ಲಿ ಸಿಗ್ತಕ್ಕಂತಹ ಮೊದಲನೇ ಕೆಲಸ ಕಡಿಮೆ ಸಂಬಳ ಆದರೂ ಸಹ ನೀವು ಬಿಡಬಾರದಾಗಿರುತ್ತೆ. ಯಾಕೆ ಅಂತಂದರೆ ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುತ್ತೆ. ಹಾಗಾಗಿ ಕಡಿಮೆ ಸಂಬಳ ಅಂತ ಹೇಳಿ ಉದ್ಯೋಗವನ್ನು
ತ್ಯಜಿಸ್ತಕ್ಕಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಹೆಚ್ಚಿನ ಫಲಗಳನ್ನು, ಹೆಚ್ಚಿನ ಲಾಭವನ್ನು ಯಾವ ರೀತಿ ಗಳಿಸಬೇಕು ಇದರ ಬಗ್ಗೆ ಯೋಚನೆಯನ್ನು ಮಾಡಿ. ಮಾನಸಿಕ ತೊಂದರೆಗಳೆಲ್ಲ ದೂರ ಆಗಿ ಮನಸ್ಸು ಶಾಂತಿ ಆಗಿ ಇದೀಗ ಮಾನಸಿಕ ನೆಮ್ಮದಿಯಾದ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮ್ಮ ಅದೃಷ್ಟ ಶುರುವಾಗ್ತಿದೆ ಅನ್ನೋದಕ್ಕಿಂತ ಮೊದಲೇ ದೈವಿಕ ಕನಸುಗಳಾದ ನಿಮಗೆ ಬರುತ್ತೆ. ಹೌದು, ದೈವಿಕ ಸೂಚನೆಗಳು ಸಿಗ್ತಾ ಹೋಗ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಈ ರೀತಿ ಸೂಚನೆ ಸಿಕ್ಕ ನಂತರ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ನನ್ನ ಒಂದು ಜೀವನದಲ್ಲಿ ಅದೃಷ್ಟದ ಸಮಯಗಳು ಶುರುವಾಗಿದೆ ಅಂತ ಹೇಳಿ. ಹೌದು, ಇದು ಸಿಂಹ ರಾಶಿಯವರ ಹುಣ್ಣಿಮೆಯ ನಂತರದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.